ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದೆ, ಬುಕ್ ಮಾಡಿರ್ತೀರಿ, ಆದರೆ LPG ಸಿಲಿಂಡರ್ ನಿಮ್ಮ ಸಮಯಕ್ಕೆ ಬರೋದಿಲ್ಲ. ಇದು ಗೊತ್ತಾಗ್ತಿದ್ದಂತೆ ಏನಾಗುತ್ತೆ ಹೇಳಿ? ಅಡುಗೆ ಮಾಡೋದು ಹೇಗೆ, ಊಟ ತಿಂಡಿ ಕಥೆ ಏನು ಅನ್ನೋ ದೊಡ್ಡ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಕೊರೆಯೋದಕ್ಕೆ ಶುರುವಾಗುತ್ತೆ. ಇರಲಿ ಬಿಡು, ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರೆ ರೆಸ್ಟೋರೆಂಟ್ಗಳು ತಮ್ಮ ಮೆನುವಿನಿಂದ ತಿಂಡಿ ತಿನಿಸುಗಳನ್ನು ಕಡಿತಗೊಳಿಸ್ತಾ ಇದ್ದಾವೆ, ಟೀ ಅಂಗಡಿಗಳು ಮುಚ್ಚಬೇಕಾಗಬಹುದು ಅನ್ನೋ ಆತಂಕದಲ್ಲಿದ್ದಾವೆ, ಹೋಟೆಲ್ಗಳು ಎಮರ್ಜೆನ್ಸಿ ಪ್ಲಾನ್ಗಳನ್ನು ಸಿದ್ಧಪಡಿಸ್ತಾ ಇದ್ದಾವೆ. ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ನೋಡಿ, ಇದ್ಯಾವುದೋ ಸಿನಿಮಾ ಕತೆ ಹೇಳ್ತಾ ಇಲ್ಲ. ಭಾರತದಾದ್ಯಂತ ಈಗ ಜನರಿಗೆ ಈ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಬೆಂಗಳೂರಿನಿಂದ ಹಿಡಿದು ಕೊಯಮತ್ತೂರು, ಹೈದರಾಬಾದ್ ವರೆಗೆ ಭಾರತದಾದ್ಯಂತ ವ್ಯಾಪಾರಸ್ಥರು ಈಗಾಗಲೇ ಇದರ ಒತ್ತಡವನ್ನ, ಬಿಸಿಯನ್ನ ಅನುಭವಿಸ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಎಲ್ರಿಗೂ ಗೊತ್ತು, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗತಿಕ ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು, ಜಿಯೋ ಪೊಲಿಟಿಕಲ್ ಕ್ರೈಸಿಸ್, ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾದ ನಡುವಿನ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆ ಈ ಸ್ಥಿತಿಯನ್ನ ತಂದಿಟ್ಟಿದೆ. ಪೆಟ್ರೋಲ್, ಗ್ಯಾಸ್ ಅಂತ ಮಾತ್ರ ಮಾತಾಡ್ತಿದ್ದೀವಿ, ಆದ್ರೆ ಅಷ್ಟೇನಾ? ಅಲ್ಲ. ನೋಡಿ, ಈ ವಾರ್ ಕ್ರೈಸಿಸ್ ಇನ್ನೂ ಒಂದೆರಡು ತಿಂಗಳು ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಜನಜೀವನದ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನ ಊಹೆ ಮಾಡೋದು ಕೂಡ ಕಷ್ಟ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್ ಬರಲಿಲ್ಲ ಅಂದರೆ ಕಾರ್ಗಳು, ಇವಿಗಳು, ಎಲೆಕ್ಟ್ರಾನಿಕ್ಸು, ಮೊಬೈಲ್ ಫೋನ್ಸು, ಲ್ಯಾಪ್ಟಾಪ್ಸು, ಹೋಮ್ ಅಪ್ಲಯನ್ಸಸ್ಗಳು, ನಾವು ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ಜಾಸ್ತಿ ಆಗ್ಬೋದು. ಅಂದರೆ ಡೇ ಟು ಡೇ ಲೈಫು ತುಂಬಾನೇ ದುಬಾರಿ ಆಗ್ಬೋದು. ಹಾಗಿದ್ರೆ ಈ ಯುದ್ಧದ ವಾತಾವರಣ ಹೇಗೆ ನಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಅದರಿಂದ ನಮ್ಮ ಜೀವನದ ಮೇಲೆ ಏನೇನು ಪರಿಣಾಮ ಬೀರುತ್ತೆ, LPG ರಿಯಲ್ ಕ್ರೈಸಿಸ್ ಏನು, ಸರ್ಕಾರ ಇದಕ್ಕೆ ಏನು ಪರಿಹಾರ ಹುಡುಕ್ತಾ ಇದೆ, ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಇವತ್ತು ಹೆಚ್ಚಿನವರು ಮಾತಾಡ್ತಾ ಇರೋದೇ ಹಾರ್ಮುಜ್ ಜಲಸಂಧಿಯ ಬಗ್ಗೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಬಗ್ಗೆ. ಹೌದು, ವಿಶ್ವದ ಪ್ರಮುಖ ಇಂಧನ ಮಾರ್ಗಗಳಲ್ಲಿ ಇದು ಕೂಡ ಒಂದು. ನಿಮ್ಗೆ ಗೊತ್ತಿರಲಿ, ಈ ಹಾರ್ಮುಜ್ ಜಲಸಂಧಿ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ನಡೆಯುವ ಹಡಗು ಸಂಚಾರವನ್ನ ಇರಾನ್ ಇಸ್ರೇಲ್ ವಾರ್ ಅಸ್ತವ್ಯಸ್ತಗೊಳಿಸಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ನಿಸ್ಬೋದು, ಹೌದು, ಅಲ್ಲೆಲ್ಲೋ ಅದ್ಯಾವುದೋ ಎರಡು ದೇಶಗಳು ಯುದ್ಧ ಮಾಡಿದ್ರೆ ನಮಗೇನು ಅಂತ ಸುಮ್ಮನೆ ಇರೋದಕ್ಕಾಗಲ್ಲ. ಯಾಕಂದ್ರೆ ಇದರಿಂದಾಗಿ ಭಾರತದ LPG ಪೂರೈಕೆ ಅಂದ್ರೆ LPG ಸಪ್ಲೈ ಚೈನು ಒತ್ತಡದಲ್ಲಿದೆ. ಹಾಗಾದ್ರೆ ನಿಜವಾಗಿಯೂ ಕೂಡ ಏನು ನಡೀತಾ ಇದೆ ಮತ್ತು ಸರ್ಕಾರ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಭಾರತದಲ್ಲಿ LPG ಅವಲಂಬನೆ ಹೆಚ್ಚುತ್ತಾ ಇದೆ. ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಅಥವಾ LPG ಇವತ್ತು ಭಾರತದ ಪ್ರಾಥಮಿಕ ಅಡುಗೆ ಇಂಧನ. ಭಾರತ ಪ್ರತಿ ವರ್ಷ, ನಿಮ್ಗೆ ಗೊತ್ತಿರಲಿ, ಸುಮಾರು 31.3 ಮಿಲಿಯನ್ ಟನ್ LPGಯನ್ನು ಬಳಸ್ತಾ ಇದೆ. ಮತ್ತು ಇದರಲ್ಲಿ 87% ಮನೆಗಳಲ್ಲಿಯೇ ಬಳಕೆಯಾಗ್ತಾ ಇದೆ. ಕಳೆದ ದಶಕದಲ್ಲಿ LPG ಬಳಕೆ ಗ್ರಾಜುವಲಿ ಹೆಚ್ಚಾಗಿದೆ. ವಿಶೇಷವಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಪ್ರಾರಂಭ ಆದ ನಂತರ ಇದು ಲಕ್ಷಾಂತರ ಗ್ರಾಮೀಣ ಕುಟುಂಬಗಳಿಗೆ LPG ಸೌಲಭ್ಯವನ್ನು ವಿಸ್ತರಿಸಿತು. ಇದರ ಪರಿಣಾಮವಾಗಿ ಕಳೆದ 10 ವರ್ಷಗಳಲ್ಲಿ ಭಾರತದ LPG ಬಳಕೆ ಬಹುತೇಕ ದುಪ್ಪಟ್ಟಾಗಿದೆ, ಡಬಲ್ ಆಗಿದೆ ಅಂತ ಹೇಳ್ಬೋದು. ಆದರೆ ಇಲ್ಲೊಂದು ಪ್ರಮುಖವಾದ ವಿಚಾರ ಇದೆ. ಅದೇನು ಅಂತ ಹೇಳಿದ್ರೆ, ಭಾರತ ತನ್ನಲ್ಲಿ ಬಳಸ್ತಾ ಇರುವಂಥ LPGಯಲ್ಲಿ ಸುಮಾರು 60% ಆಮದು ಮಾಡ್ಕೊಳ್ತಾ ಇದೆ, ಅಂದ್ರೆ ಇಂಪೋರ್ಟ್ ಮಾಡ್ತಾ ಇದೆ. ಪ್ರಮುಖವಾಗಿ ಸೌದಿ ಅರೇಬಿಯಾ, ಕತಾರ್ ಮತ್ತು UAE ಹಾಗೇನೆ ಈ ಆಮದುಗಳಲ್ಲಿ ಸುಮಾರು 85-90% ಇರಾನ್ ಮತ್ತು ಓಮನ್ ನಡುವಿನ ಕಿರಿದಾದ ಸಮುದ್ರ ಮಾರ್ಗವಾದ ಹಾರ್ಮುಜ್, ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದ್ರೆ ಹಾರ್ಮುಜ್ ಜಲಸಂಧಿಯ ಮೂಲಕನೇ ಬರಬೇಕಾಗತ್ತೆ. ಹಾಗಿದ್ರೆ ಈಗ ನೀವು ಕೇಳಬಹುದು, LPG ಕೊರತೆಗೆ ಕಾರಣ ಏನು? ನೋಡಿ, ಪಶ್ಚಿಮ ಏಷ್ಯಾದಲ್ಲಿ ಇರಾನ್, ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ ನಡೀತಾ ಇರುವಂತ ಈ ಸಂಘರ್ಷದಿಂದಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ಅತ್ಯಂತ ಅಪಾಯಕಾರಿಯಾಗಿದೆ. ಪರಿಣಾಮ ಇಂಧನ ಸಾಗಾಣೆಗಳು ವಿಳಂಬವಾಗ್ತಾ ಇವೆ. ಎಟ್ ಪ್ರೆಸೆಂಟ್ ಭಾರತೀಯ ಧ್ವಜವನ್ನು ಹೊಂದಿರುವಂತ ಕನಿಷ್ಠ 22 ಆಯಿಲ್ ಮತ್ತು ಅನಿಲ ಟ್ಯಾಂಕರ್ಗಳು ಆ ಪ್ರದೇಶದಲ್ಲೇ ಸುತ್ತಾಗ್ತಾ ಇದ್ದಾವೆ, ಸಿಲುಕಿಕೊಂಡಿದ್ದಾವೆ, ಮುಂದೆ ಸಾಗೋದಿಕ್ಕೆ ಅನುಮತಿಗಾಗಿ ಕಾಯ್ತಾ ಇವೆ. ಆಮದಿನಲ್ಲಿ ಅಡಚಣೆಯಾಗಿರೋದ್ರಿಂದ ಭಾರತಕ್ಕೆ ಬರ್ತಾ ಇರುವಂತ LPG ಪೂರೈಕೆ ನಿಧಾನ ಆಗಿದೆ. ಇದರಿಂದಾಗಿ ಭಾರತದಾದ್ಯಂತ ಪರಿಣಾಮಗಳಾಗ್ತಾ ಇದ್ದಾವೆ. ಮನೆಗಳ, ಅಡುಗೆ ಮನೆಗಳಲ್ಲಿನ ಬಿಕ್ಕಟ್ಟನ್ನು ತಡೆಗಟ್ಟೋದಿಕ್ಕೆ ಸರ್ಕಾರ ಗೃಹ ಬಳಕೆಯ ಗ್ರಾಹಕರಿಗೆ LPG ಪೂರೈಕೆಗೆ ಆದ್ಯತೆ ನೀಡ್ತಾ ಇದೆ. ಆದರೆ ಇದು ವಾಣಿಜ್ಯ ಬಳಕೆದಾರರಿಗೆ ಭಾರೀ ಕೊರತೆಯನ್ನು ಸೃಷ್ಟಿ ಮಾಡಿದೆ. ನಿಮಗೂ ಕೂಡ ಗೊತ್ತಿರಬಹುದು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಟೀ ಅಂಗಡಿಗಳು ಮತ್ತು ಕ್ಯಾಟರಿಂಗ್ಸ್ನವರು, ವ್ಯಾಪಾರಸ್ಥರು ತಮ್ಮ ವಾಣಿಜ್ಯ LPG ಪೂರೈಕೆಯು ತೀವ್ರವಾಗಿ ಕಡಿಮೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಈ ಕೊರತೆ ಹೀಗೆಯೇ ಕಂಟಿನ್ಯೂ ಆದರೆ ರೆಸ್ಟೋರೆಂಟ್ಗಳನ್ನು ತಾತ್ಕಾಲಿಕವಾಗಿ ಮುಚ್ಚಬೇಕಾಗಬಹುದು ಅಂತೇಳಿ ಫೆಡರೇಷನ್ ಆಫ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾದಂತಹ ಉದ್ಯಮ ಸಂಸ್ಥೆಗಳು ಈಗಾಗಲೇ ಹೇಳ್ತಾ ಇವೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ. ನೋಡಿ, ನಿಮ್ಗೆ ಗೊತ್ತಿರಲಿ, 100 ರೂಮ್ಗಳಿರುವಂಥ ಹೋಟೆಲ್ಗೆ ಕೇವಲ ಒಂದು ಹೊತ್ತಿನ ಬ್ರೇಕ್ಫಾಸ್ಟ್ ತಯಾರಿಸಬೇಕು ಅಂತ ಹೇಳಿದ್ರೆ ಸುಮಾರು 1.5 LPG ಸಿಲಿಂಡರ್ಗಳ ಅಗತ್ಯ ಇರುತ್ತಂತೆ. ನಿಯಮಿತ ಪೂರೈಕೆ ಇಲ್ಲದೆ ಕಾರ್ಯಾಚರಣೆ ಈಗ ಅಸಾಧ್ಯವಾಗ್ತಾ ಇದೆ. ಸಣ್ಣ ವ್ಯಾಪಾರಗಳು ಇನ್ನಷ್ಟು ಸಂಕಷ್ಟದಲ್ಲಿದ್ದಾವೆ. ಹೆಚ್ಚಿನ ಟೀ ಅಂಗಡಿಗಳು ಕೇವಲ 1 ಅಥವಾ 2 ಸಿಲಿಂಡರ್ಗಳೊಂದಿಗೆ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತವೆ. ಆದ್ದರಿಂದ ಪೂರೈಕೆಯಲ್ಲಿ ಸ್ವಲ್ಪ ವಿಳಂಬವಾದರೂ ತಡವಾದರೂ ಕೂಡ ತಾತ್ಕಾಲಿಕವಾಗಿ ಅಂಗಡಿ ಮುಚ್ಚುವಂತ ಪರಿಸ್ಥಿತಿ ಬರುತ್ತೆ. ಹೌದು, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಪಶ್ಚಿಮ ಏಷ್ಯಾದ ಭೌಗೋಳಿಕ ರಾಜಕೀಯ ಸಂಘರ್ಷ LPG ಪೂರೈಕೆಯಲ್ಲಿ ಅಡಚಣೆ ಉಂಟು ಮಾಡ್ತಾ ಇದೆ. ರೆಸ್ಟೋರೆಂಟ್ಗಳು, ಟೀ ಶಾಪ್ಗಳು ಮುಚ್ಚಬೇಕೇನೋ ಅನ್ನೋ ಆತಂಕದಲ್ಲಿದ್ದಾವೆ. ಅನೇಕ ಮನೆಗಳಲ್ಲಿ ಜನ ಅಡುಗೆ ಮಾಡೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಪರಿಸ್ಥಿತಿ ಒಂದು ವಿಷಯವನ್ನ ಬಹಳವಾಗಿ ಸ್ಪಷ್ಟಪಡಿಸ್ತದೆ. ಏನದು? ಜೀವನದಲ್ಲಿ ಅನಿರೀಕ್ಷಿತ ಬಿಕ್ಕಟ್ಟುಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಈ LPG ಕೊರತೆಯಂತೆಯೇ ಕೆಲವೊಮ್ಮೆ ಇದು ಉದ್ಯೋಗದ ಸಮಸ್ಯೆಯಾಗಿರ್ಬೋದು, ಕೆಲವೊಮ್ಮೆ ಆರೋಗ್ಯದ ತುರ್ತು ಪರಿಸ್ಥಿತಿಯಾಗಿರ್ಬೋದು, ಮತ್ತು ಕೆಲವೊಮ್ಮೆ ಸಾವು ನೋವಿನ ಪರಿಸ್ಥಿತಿ ಕೂಡ ಆಗಿರ್ಬೋದು. ಮತ್ತು ಅಂತಹ ಪರಿಸ್ಥಿತಿಗಳು ಎದುರಾದಾಗ ಕಾಡುವ ಅತಿ ದೊಡ್ಡ ಪ್ರಶ್ನೆ ಅಂದರೆ ಕುಟುಂಬವು ಆರ್ಥಿಕವಾಗಿ ಹೇಗೆ ನಿಭಾಯಿಸುತ್ತೆ ಅಂತ. ಅದಕ್ಕಾಗಿ ಹಣಕಾಸು ತಜ್ಞರು ಯಾವಾಗಲೂ ಕೂಡ 2 ಅತ್ಯಗತ್ಯ ರಕ್ಷಣೆಗಳ ಶಿಫಾರಸು ಮಾಡ್ತಾರೆ. ಏನದು? ಒಂದು ಹೆಲ್ತ್ ಇನ್ಶೂರೆನ್ಸ್, ಎರಡನೇದು ಟರ್ಮ್ ಇನ್ಶೂರೆನ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೋಡಿ, ಹೆಲ್ತ್ ಇನ್ಶೂರೆನ್ಸ್ ನಿಮ್ಮನ್ನ ಆಸ್ಪತ್ರೆಯ ಬಿಲ್ಗಳು ಮತ್ತು ವೈದ್ಯಕೀಯ ವೆಚ್ಚಗಳಿಂದ ರಕ್ಷಿಸುತ್ತೆ. ಇದರಿಂದ ಆರೋಗ್ಯದ ತುರ್ತು ಸಂದರ್ಭಗಳಲ್ಲಿ ನಿಮ್ಮ ಉಳಿತಾಯ ಕರಗೋದಿಲ್ಲ, ಅದನ್ನು ನೀವು ತೆಗಿಬೇಕಾಗಿನೇ ಇಲ್ಲ. ಮತ್ತು ಯಾವುದೇ ಆರ್ಥಿಕ ಒತ್ತಡ ಇಲ್ಲದೇನೆ ದೊಡ್ಡ ವೈದ್ಯಕೀಯ ಬಿಲ್ಗಳನ್ನು ನೀವು ಪೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಇಂದ. ಹಾಗೆಯೇ LPG ಅನ್ನೋದು ಮೂಲಭೂತ ಅಗತ್ಯವಾಗಿರೋದ್ರಿಂದ ಅದರ ಕೊರತೆ ಇಡೀ ಮನೆಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೋ ಅದೇ ರೀತಿ ದುಡಿಯುವ ಸದಸ್ಯನಿಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದು ಇಡೀ ಕುಟುಂಬದ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರುತ್ತೆ. ಮತ್ತು ಒಂದು ವೇಳೆ ಸಾವು ನೋವಿನ ಪರಿಸ್ಥಿತಿ ಎದುರಾಗಿ ಕುಟುಂಬದ ದುಡಿಯುವ ವ್ಯಕ್ತಿಯೇ ಇಲ್ಲದಂತಾದರೆ ಟರ್ಮ್ ಇನ್ಶೂರೆನ್ಸ್ ಕುಟುಂಬಕ್ಕೆ ಆರ್ಥಿಕ ಬೆಂಬಲವನ್ನು ನೀಡುತ್ತೆ. ಈ ಹಣ ಕುಟುಂಬಕ್ಕೆ ಮನೆ ಖರ್ಚುಗಳನ್ನು ನಿಭಾಯಿಸೋದಕ್ಕೆ, ಸಾಲದ EMI ಅನ್ನು ಕಟ್ಟೋದಕ್ಕೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಅಡ್ಡಿಯಾಗದಂತೆ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅತ್ಯಂತ ಕುತೂಹಲಕಾರಿ ವಿಷಯ ಏನು ಗೊತ್ತಾ? ನೋಡಿ, ತುಂಬಾ ಜನ ತಿಳ್ಕೊಂಡಿರೋದೇನು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಆಗಲಿ ಅಥವಾ ಹೆಲ್ತ್ ಇನ್ಶೂರೆನ್ಸ್ಗಳಾಗಲಿ ಅದರ ಪ್ರೀಮಿಯಂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಂತ. ಆದರೆ ನಾನು ಹೇಳ್ತೀನಿ ಕೇಳಿ, ನೀವಂದುಕೊಂಡಂತೆ ಪ್ರೀಮಿಯಂಗಳು ಹೆಚ್ಚು ದುಬಾರಿ ಆಗಿರೋದಿಲ್ಲ. ನೋಡಿ, ಕೇವಲ ತಿಂಗಳಿಗೆ 400-500 ರೂಪಾಯಿಂದ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವಯಸ್ಸು ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ಪ್ರೀಮಿಯಂಗಳ ದರ ಬದಲಾಗ್ತವೆ. ಹಾಗೇನೆ ಲಕ್ಷ ಕೋಟಿ ರೂಪಾಯಿಗಳ ಕವರೇಜ್ ಕೂಡ ಸಿಗುತ್ತೆ. ನೋಡಿ, ಹೆಲ್ತ್ ಇನ್ಶೂರೆನ್ಸ್ನೊಂದಿಗೆ ಆಸ್ಪತ್ರೆಗೆ ದಾಖಲಾದಾಗ ದಾಖಲೆಗಳ ಕೆಲಸ ಅಂದರೆ ಪೇಪರ್ ವರ್ಕ್ ಮತ್ತು ಕ್ಲೇಮ್ ಪ್ರಕ್ರಿಯೆಗಳಲ್ಲಿ ಸಹಾಯ ಮಾಡೋದಕ್ಕೆ ನಿಮಗೆ ಮೀಸಲಾದ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಸಿಗ್ತಾರೆ. ಕೆಲವು ಆಧುನಿಕ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಗಳು BP, ಥೈರಾಯ್ಡ್, ಅಸ್ತಮಾದಂತಹ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗಳನ್ನು ಕೂಡ ಇವು ಕವರ್ ಮಾಡ್ತಾರೆ. ಇದನ್ನು ಪಡೆಯೋದು ಕೂಡ ತುಂಬಾ ಸುಲಭ. ನಾನು ಇದನ್ನು ನಿಮಗೆ ಇನ್ನಷ್ಟು ಸರಳವಾಗಿ ಹೇಳ್ತೀನಿ ಕೇಳಿ. ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲೊಂದು ಲಿಂಕ್ ಕೊಟ್ಟಿದ್ದೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ವಿಶ್ವಾಸಾರ್ಹ ಅಂದರೆ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳು ಅಲ್ಲಿದ್ದಾರೆ. ಹಾಗೇನೆ ನೀವಿಲ್ಲಿ ಪ್ಲಾನ್ಗಳನ್ನು, ಕಂಪನಿಗಳನ್ನು ಕಂಪೇರ್ ಮಾಡಿ ನೋಡಿ ನಿಮಗೆ ಯಾವುದು ಸೂಕ್ತ ಅಂತ ಡಿಸೈಡ್ ಮಾಡಿ ಪ್ಲಾನ್ಗಳನ್ನು ಆರಿಸ್ಕೊಳ್ಬೋದು. ಹಾಗೆಯೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ. ಅದೇನು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ 15% ವರೆಗೆ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ 25% ವರೆಗೆ ಡಿಸ್ಕೌಂಟ್ನೊಂದಿಗೆ ಅತ್ಯುತ್ತಮ ಯೋಜನೆಯನ್ನ ನೀವು ಆನ್ಲೈನ್ನಲ್ಲಿ ಖರೀದಿಸಬಹುದು. ಹಾಗಾದ್ರೆ ಇನ್ಯಾಕ್ ತಡ? ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಬದಲಾಗಬಹುದು ಅನ್ನೋದನ್ನ LPG ಬಿಕ್ಕಟ್ಟು ನಮಗೆ ಹೇಗೆ ತೋರಿಸಿಕೊಟ್ಟಿದೆಯೋ ಜೀವನದ ವಿಷಯದಲ್ಲೂ ಕೂಡ ಅದೇ ಸತ್ಯ. ಅನಿಶ್ಚಿತತೆಗಳು ಯಾವತ್ತಿಗೂ ಕೂಡ ಮುನ್ಸೂಚನೆ ಕೊಟ್ಟು ಬರೋದಿಲ್ಲ ಅಲ್ವಾ? ನಿಮಗೂ ಕೂಡ ಗೊತ್ತಿರೋದೇ ಅದು. ಆದ್ದರಿಂದ ಜಾಣ್ಮೆಯಿಂದ ಪ್ಲಾನ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪಡೆಯಿರಿ. ಇದರಿಂದ ನಿಮ್ಮ ಕುಟುಂಬ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ಆರ್ಥಿಕವಾಗಿ ಸುರಕ್ಷಿತವಾಗಿರುತ್ತೆ. ಮತ್ತೆ ಆಗ್ತಾಡ ಈಗಲೇ ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಇನ್ನು ನೋಡಿ, ಈಗಾಗಲೇ ಬೆಲೆ ಏರಿಕೆಯ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಬೆಲೆಗಳು ಈಗಾಗಲೇ ಏರ್ತಾ ಇದೆ. ಕೊರತೆಯ ಜೊತೆಗೆ ಬೆಲೆಗಳು ಸಹ ಹೆಚ್ಚಾಗಲು ಪ್ರಾರಂಭ ಆಗಿದೆ. ಹಾಗಿದ್ರೆ ಇತ್ತೀಚಿನ ಬೆಲೆ ಏರಿಕೆಗಳು ಏನು ಅಂತ ಹೇಳಿ ನೋಡೋದಿದ್ರೆ ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ 60 ರೂಪಾಯಿ ಹೆಚ್ಚಳ ಆಗಿದೆ. ವಾಣಿಜ್ಯ LPG ಸಿಲಿಂಡರ್ ಬೆಲೆ 116 ರೂಪಾಯಿಗಿಂತ ಹೆಚ್ಚು ಏರಿಕೆಯಾಗಿದೆ. ಸಣ್ಣ ವ್ಯಾಪಾರಸ್ಥರು ಮತ್ತು ಮನೆಗಳ ಮಟ್ಟಿಗೆ ಹೇಳೋದಾದ್ರೆ ಅಡುಗೆ ಇಂಧನದ ಬೆಲೆಗಳಲ್ಲಿ ಒಂದು ಸ್ವಲ್ಪ ಏರಿಕೆಯಾದರೂ ಕೂಡ ಅವರ ಬಜೆಟ್ ಮೇಲೆ ತೀವ್ರವಾದಂಥ ಪರಿಣಾಮ ಬೀರುತ್ತೆ.
ತುರ್ತು ಯೋಜನೆಗಳನ್ನ ವ್ಯಾಪಾರಸ್ಥರು ಈಗ ಸಿದ್ಧಪಡಿಸ್ತಾ ಇದ್ದಾರೆ. ನೋಡಿ, ಕೆಲವು ಸಂಸ್ಥೆಗಳು ಈಗಾಗಲೇ ಪರ್ಯಾಯ ಮಾರ್ಗಗಳನ್ನ ಯೋಚಿಸ್ತಾ ಇದ್ದಾವೆ, ಪ್ಲಾನ್ ಮಾಡ್ತಾ ಇದ್ದಾವೆ. ಚೆನ್ನೈನ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಗ್ಯಾಸ್ ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ಮ್ಯಾನೇಜ್ಮೆಂಟು ಮೆನುಗಳನ್ನು ರೀಡಿಸೈನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಇಂತಹ ಆಯ್ಕೆಗಳನ್ನು ಕೂಡ ಹುಡುಕ್ತಾ ಇದ್ದಾವೆ. ಏನೇನು ಆಯ್ಕೆ ಇದೆ ಅಂತ ಹೇಳಿ ಕೇಳೋದಿದ್ರೆ ನೋಡಿ, ಇಂಡಕ್ಷನ್ ಕುಕ್ಕಿಂಗು, ಹಾಗೇನೆ ಸೌರಶಕ್ತಿ ಚಾಲಿತ ಅಡುಗೆ ಮನೆಗಳು, ಸೋಲಾರ್ ಪವರ್ಡ್ ಕಿಚನ್ಸ್ ಅಂತ ಹೇಳ್ತೀವಿ. ಆದ್ರೆ ನೋಡಿ, ಈ ವ್ಯವಸ್ಥೆಗಳನ್ನ ಅಳವಡಿಸಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಅಷ್ಟು ಬೇಗ ಆಗೋದಿಲ್ಲ, ಸಮಯ ತೆಗೆದುಕೊಳ್ಳುತ್ತೆ. ಹೆಚ್ಚಾಗಿ 15ರಿಂದ 20 ದಿನಗಳಾದ್ರೂ ಬೇಕಾಗುತ್ತೆ. ಹೀಗಾಗಿ ತಕ್ಷಣದ ಬದಲಾವಣೆ ತುಂಬಾನೇ ಕಷ್ಟಕರ ಅಂತ ಹೇಳ್ಬೋದು. ಹಾಗಿದ್ರೆ ಸರ್ಕಾರ ಏನ್ ಮಾಡ್ತಿದೆ ನೋಡಿ, ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಸರ್ಕಾರ 1955ರ ಅತ್ಯಗತ್ಯ ವಸ್ತುಗಳ ಕಾಯ್ದೆಯನ್ನ ಜಾರಿಗೆ ತಂದಿದೆ. ತುರ್ತು ಸಂದರ್ಭಗಳಲ್ಲಿ ನೈಸರ್ಗಿಕ ಅನಿಲ ಮತ್ತು LPG ಯಂತಹ ಪ್ರಮುಖ ಸಂಪನ್ಮೂಲಗಳ ಉತ್ಪಾದನೆ, ಹಂಚಿಕೆ ಮತ್ತು ವಿತರಣೆಯನ್ನ ನಿಯಂತ್ರಿಸಲು ಈ ಕಾನೂನು ಅಧಿಕಾರಿಗಳಿಗೆ ಅನುಮತಿಯನ್ನ ಕೊಡ್ತಾ ಇದೆ. ಹಾಗಿದ್ರೆ ಈ ಹೊಸ ಹಂಚಿಕೆ ವ್ಯವಸ್ಥೆ ಅಡಿಯಲ್ಲಿ ಹೆಂಗೆ ಇದೆ ಅಂತ ಹೇಳುವಂಥದ್ದನ್ನ ನಾವು ನೋಡ್ಬೇಕಲ್ಲ. ನೋಡಿ, ಮನೆಗಳು, CNG, ಸಾರಿಗೆ ಮತ್ತು LPG ಉತ್ಪಾದನೆಗೆ 100% ನಷ್ಟು ಪೂರೈಕೆ ಸಿಗ್ತಾ ಇದೆ. ಕೃಷಿ ಸುಗಮವಾಗಿ ಮುಂದುವರಿಯೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ರಸಗೊಬ್ಬರ ಘಟಕಗಳಿಗೆ 70% ಪೂರೈಕೆ ಸಿಗುತ್ತೆ. ಕೈಗಾರಿಕಾ ವಲಯಗಳು ತಮ್ಮ ಹಿಂದಿನ 6 ತಿಂಗಳ ಆವರೇಜ್ ಸರಾಸರಿ ಬಳಕೆಯ 80% ನಷ್ಟನ್ನ ಪಡಿತಾ ಇದ್ದಾವೆ. ತೈಲ ಸಂಸ್ಕರಣಾಗಾರಗಳು 65% ಪೂರೈಕೆಯನ್ನ ಪಡಿತಾ ಇದ್ದಾವೆ. ದೇಶೀಯ LPG ಉತ್ಪಾದನೆ ಹೆಚ್ಚಳ. ನೋಡಿ, LPG ಉತ್ಪಾದನೆಯನ್ನು ಹೆಚ್ಚಿಸುವಂತೆ ಸರ್ಕಾರ ರಿಫೈನರಿಗಳಿಗೆ ಆದೇಶವನ್ನ ಮಾಡಿದೆ. ಸಾಮಾನ್ಯವಾಗಿ ಪೆಟ್ರೋಕೆಮಿಕಲ್ ಕೈಗಾರಿಕೆಗಳಲ್ಲಿ ಬಳಸಲಾಗುವ ಪ್ರೋಪೇನ್, ಬ್ಯೂಟೇನ್ ಅನ್ನ ಈಗ LPG ಉತ್ಪಾದನೆಯತ್ತ ತಿರುಗಿಸಲಾಗ್ತಾ ಇದೆ. ನೋಡಿ, ಪ್ರಮುಖ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಾಗೆಯೇ ಭಾರತ್ ಪೆಟ್ರೋಲಿಯಂ ಇವುಗಳಿಗೆ ಗೃಹ ಬಳಕೆಯ LPG ಪೂರೈಕೆಗೆ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಇನ್ನು ಗಾಬರಿಯಲ್ಲಿ ಖರೀದಿಸೋದು ಅಂದ್ರೆ ಪ್ಯಾನಿಕ್ ಬೈಯಿಂಗ್ ಅಂತ ಹೇಳ್ತೀವಿ. ಹಾಗೇನೆ ಕಾಳಸಂತೆಯನ್ನ ತಡೆಗಟ್ಟೋದಕ್ಕೆ ಸರ್ಕಾರ LPG ರೀಫಿಲ್ ಬುಕ್ಕಿಂಗ್ ಅಂತರವನ್ನ 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಳ ಮಾಡಿದೆ. ಇದು ದೇಶಾದ್ಯಂತ ಮನೆಗಳಿಗೆ ಸಿಲಿಂಡರ್ಗಳ ನ್ಯಾಯಯುತ ವಿತರಣೆಯನ್ನ ಖಚಿತಪಡಿಸುತ್ತೆ. ಇನ್ನು ಅತ್ಯಗತ್ಯ ಸೇವೆಗಳ ರಕ್ಷಣೆ. ನೋಡಿ, ಆಮದಾಗುತ್ತಲೇ ಇರುವ LPGಯನ್ನ ಈ ಕೆಳಗಿನ ಅತ್ಯಗತ್ಯ ಸೇವೆಗಳಿಗೆ ಆದ್ಯತೆಯ ಮೇರೆಗೆ ನೀಡಲಾಗ್ತಾ ಇದೆ. ಅದೇನೇನು ಅಂತ ಹೇಳಿದ್ರೆ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು, ವಿದ್ಯಾರ್ಥಿ ನಿಲಯಗಳು ಅಂದ್ರೆ ಹಾಸ್ಟೆಲ್ಗಳು, ಹಾಗೆಯೇ ವಾಣಿಜ್ಯ ವಲಯಗಳಿಗೆ LPG ಹಂಚಿಕೆಯನ್ನ ಪರಿಶೀಲಿಸೋದಕ್ಕೋಸ್ಕರ ತೈಲ ಮಾರುಕಟ್ಟೆ ಕಂಪನಿಗಳ ಅಧಿಕಾರಿಗಳ ವಿಶೇಷ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಯಾರ್ಯಾರಿಗೆ ತಲುಪಿಸಬೇಕು ಅವರಿಗೆ ತಲುಪಿಸಬೇಕು ಅಂತ ಹೇಳುವ ಕಾರಣಕ್ಕೆ. ಇನ್ನು ಭಾರತದ ವೈವಿಧ್ಯಮಯ ಇಂಧನ ತಂತ್ರ. ನೋಡಿ, ಭಾರತ ವಿವಿಧ ದೇಶಗಳಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಾ ಇರೋದ್ರಿಂದ ಕೂಡ ಪ್ರಯೋಜನ ಪಡಿತಾ ಇದೆ. ಉನ್ನತ ಪೂರೈಕೆದಾರರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳುವಂಥದ್ದು ನಾನು ಈಗ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ನೋಡಿ, ಭಾರತಕ್ಕೆ ಯಾವ್ಯಾವ ದೇಶಗಳು ತೈಲ ಪೂರೈಕೆಯನ್ನ ಮಾಡ್ತಿವೆ, ಎಷ್ಟು ಪರ್ಸೆಂಟೇಜ್ನಷ್ಟು ಇಂಪೋರ್ಟ್ ಆಗ್ತಿದೆ ಅಲ್ಲಿಂದ ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ. ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು, ರಷ್ಯಾದಿಂದ 32.4% ನಷ್ಟು, ಇರಾಕ್ನಿಂದ 17.6% ನಷ್ಟು, ಸೌದಿ ಅರೇಬಿಯಾದಿಂದ 13.6%, ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಇಂದ 11.1%, ಹಾಗೆಯೇ ಯುನೈಟೆಡ್ ಸ್ಟೇಟ್ಸ್ ನಿಂದ 8.1% ನಷ್ಟು ನಾವು ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ವೈವಿಧ್ಯತೆಯು ಸಂಪೂರ್ಣ ಇಂಧನ ಅಡಚಣೆಯ ಅಪಾಯವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ನಾವು ಒಬ್ಬರನ್ನೇ ಡಿಪೆಂಡ್ ಆಗಿಲ್ಲ, ಬೇರೆ ಬೇರೆ ಕಡೆಯಿಂದನೂ ಕೂಡ ತರಿಸ್ಕೊಳ್ತಾ ಇರೋದ್ರಿಂದ ಇದು ನಮಗೊಂದು ಸ್ವಲ್ಪ ಪ್ರಯೋಜನ ಆಗ್ತಾ ಇದೆ ಅಂತ. ಸೊ ಫೈನಲಿ ಸದ್ಯಕ್ಕೆ ಭಾರತದಲ್ಲಿ ಇನ್ನೂ ಕೂಡ ಸಾಕಷ್ಟು ಇಂಧನ ಮೀಸಲು ಇದೆ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಆದರೆ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಕಂಟಿನ್ಯೂ ಆದರೆ ಮತ್ತೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ಅಸ್ತವ್ಯಸ್ತವಾಗಿರೋದು ಸರಿಯಾಗಲಿಲ್ಲ ಅಂತ ಆದರೆ ಭಾರತದ ಇಂಧನ ಪೂರೈಕೆ ಸರಪಳಿ ಅಂದ್ರೆ ಸಪ್ಲೈ ಚೈನ್ ಮೇಲೆ ಒತ್ತಡ ಹೆಚ್ಚಾಗಬಹುದು. ಜಾಗತಿಕ ಹಡಗು ಸಂಚಾರವು ಸಹಜ ಸ್ಥಿತಿಗೆ ಬರೋವರೆಗೆ ಸರ್ಕಾರದ ಕಾರ್ಯತಂತ್ರ ಅಂತೂ ಸ್ಪಷ್ಟವಾಗಿದೆ. ಮೊದಲು ಮನೆಗಳ ಅಡುಗೆ ಅನಿಲವನ್ನು ರಕ್ಷಿಸೋದು ಮತ್ತು ಉಳಿದೆಡೆ ಕೊರತೆಯನ್ನ ನಿಭಾಯಿಸೋದು. ಯಾಕಂದ್ರೆ ದೈನಂದಿನ ಅಡುಗೆಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ LPGಯನ್ನ ಅವಲಂಬಿಸಿರುವ ದೇಶದಲ್ಲಿ ಅಡುಗೆ ಮನೆಯ ಇಂಧನ ಪೂರೈಕೆಯನ್ನ ಖಚಿತಪಡಿಸಿಕೊಳ್ಳೋದು ರಾಷ್ಟ್ರೀಯ ಆದ್ಯತೆಯಾಗಿದೆ. ಹಾಗಾಗಿ ಅದಕ್ಕೆ ಧಕ್ಕೆಯಾಗದಂತೆ, ಅದಕ್ಕೆ ಸಮಸ್ಯೆಯಾಗದಂತೆ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಸದ್ಯಕ್ಕೆ ಪ್ಯಾನಿಕ್ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಎಲ್ಲಿ LPG ಸಿಲಿಂಡರ್ ಸ್ಟಾಪ್ ಆಗ್ಬಿಡುತ್ತೇನೋ ಅಥವಾ ಎಲ್ಲಿ ನಮಗೆ ಪೆಟ್ರೋಲ್ ಡೀಸೆಲ್ ಸಿಗಲ್ವೇನೋ ಅಂತೇಳಿ ಗಾಬರಿ ಆಗಬೇಕಾಗಿದ್ದಿಲ್ಲ. ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ ಈಗಾಗಲೇ ಭಾರತ ಸರ್ಕಾರದ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ. ಹಾಗೆ ಮುಂದಕ್ಕೆ ಬರಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಈಗಲೇ ಕೊಡೋದು ಕಷ್ಟ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.